ನಮಸ್ಕಾರ. ಎಸ್ಎಸ್ಎಲ್ಸಿ ಪರೀಕ್ಷೆ 1ರ ಫಲಿತಾಂಶದ ದಿನಾಂಕ ಇದೀಗ ಬಿಡುಗಡೆ ಆಗ್ತಾ ಇರುವಂತದ್ದಾಗಿದೆ. ಯಾವಾಗ ಎಸ್ಎಸ್ಎಲ್ಸಿ ಮುಖ್ಯ ಪರೀಕ್ಷೆ ಫಲಿತಾಂಶ 1ರ ದಿನಾಂಕ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ. ಎಸ್ಎಸ್ಎಲ್ಸಿ 2024ರ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳು ಫಲಿತಾಂಶ ಯಾವಾಗ ನಮ್ಮ ರಿಸಲ್ಟ್ ಅನ್ನು ನೋಡ್ಕೊಳ್ಳೋದು, ನಮ್ಮ ಪರ್ಸೆಂಟೇಜ್ ಎಷ್ಟು ಬಂದಿದೆ, ನಾವು ಎಷ್ಟು ಅಂಕಗಳನ್ನು ಸಂಪಾದನೆ ಮಾಡಿದ್ದೇವೆ, ಯಾವ ಒಂದು ಸಬ್ಜೆಕ್ಟ್ ನಲ್ಲಿ ಎಷ್ಟು ಸಂಪಾದನೆ ಮಾಡಿಕೊಂಡಿದ್ದೇವೆ ಅನ್ನೋದು ಕುತೂಹಲ ವಿದ್ಯಾರ್ಥಿಗಳಿಗೂ ಇರುವಂತದ್ದು, ಪಾಲಕರಿಗೂ ಇರುವಂತದ್ದು. ಹಾಗಾಗಿ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರ್ತಾ ಇರೋದು. ಪರೀಕ್ಷೆ ನಡೆದಿರುವಂತದ್ದು 25/3/2024ರಿಂದ 6/4/2024ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆದಿರುವಂತದ್ದು ಆಗಿದೆ. ಈ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ಕೊಂಡು ಬಂದಾಗ 2024ರ ಪರೀಕ್ಷೆಗೆ ನೋಂದಣಿಯಾಗಿರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಸುಮಾರು 8.69 ಲಕ್ಷ. ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಒಟ್ಟು 2750 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಯನ್ನ ಬರೆದಿರುವಂತದ್ದು ಆಗಿದೆ. ಈ ಪರೀಕ್ಷೆಯ ಫಲಿತಾಂಶ ಇದೀಗ ತಾನೇ ಗೊತ್ತಾಗ್ತಾ ಇರುವಂತದ್ದಾಗಿದೆ. ಇದೀಗ ತಾನೇ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರವಾಗಿ ಮೇ 10ರಂದು ಫಲಿತಾಂಶ ಪ್ರಕಟವಾಗುವಂತ ನಿರೀಕ್ಷೆ ಇರುವಂತದ್ದು ಆಗಿದೆ. ನಾವು ಒಂದು ಪತ್ರಿಕಾ ಪ್ರಕಟಣೆ ಮತ್ತು ವೆಬ್ಸೈಟ್ ನಲ್ಲಿ ಸರ್ಚ್ ಮಾಡಿರುವಂತಹ ಮಾಹಿತಿಗಳ ಪ್ರಕಾರವಾಗಿ ಮೇ 10ರಂದು ಫಲಿತಾಂಶ ಪ್ರಕಟಿಸುವಂತಹ ನಿರೀಕ್ಷೆ ಇರುವಂತದ್ದಾಗಿದೆ. ಪ್ರಸಕ್ತ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ಮೇ 10ರಂದು ಪ್ರಕಟವಾಗುವ ನಿರೀಕ್ಷೆ ಇದೆ. ಫಲಿತಾಂಶ ಪ್ರಕಟಿಸಲು ಇಲಾಖೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ತೆಗೆದುಕೊಂಡಿದ್ದು, ಎಲ್ಲಾ ರೀತಿಯಾಗಿರುವಂತಹ ಪ್ರಿಪರೇಷನ್ ಅನ್ನ ಮಾಡಿಕೊಂಡಿರುವಂತದ್ದಾಗಿದೆ. ಎಲ್ಲವೂ ಮೇ 10ರಂದು ಫಲಿತಾಂಶ ಹೊರಬೀಳಲಿದೆ ಎಂದು ಶಿಕ್ಷಣ ಇಲಾಖೆ ಮೂಲಗಳು ತಿಳಿಸಿರುವಂತದ್ದು ಆಗಿದೆ ಅಂತ ಹೇಳಿ ಇಲ್ಲಿ ಪ್ರಕಟಣೆಯಲ್ಲಿ ಬಂದಿರುವಂತದ್ದಾಗಿದೆ. 2024ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು 2750 ಪರೀಕ್ಷಾ ಕೇಂದ್ರಗಳಲ್ಲಿ 8.69 ಲಕ್ಷ ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿರುವಂತದ್ದಾಗಿದೆ. ಇದರಲ್ಲಿ 4.41 ಲಕ್ಷ ಬಾಲಕರು ಅಂದ್ರೆ ಬಾಯ್ಸ್, ಇನ್ನು 4.28 ಲಕ್ಷ ಬಾಲಕಿಯರು ಗರ್ಲ್ಸ್ ಸೇರಿದ್ದು. ಇನ್ನು ಸಾಮಾನ್ಯ ವಿದ್ಯಾರ್ಥಿಗಳ ಜೊತೆಯಲ್ಲಿ ಖಾಸಗಿ ವಿದ್ಯಾರ್ಥಿಗಳು 18,225 ಖಾಸಗಿ ವಿದ್ಯಾರ್ಥಿಗಳು ಸಹ ಪರೀಕ್ಷೆ ಬರೆದಿರುವಂತದ್ದಾಗಿದೆ. ಇನ್ನು 41,375 ರೀ ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳು ಸಹ ಇಲ್ಲಿ ಇರುವಂತದ್ದು ಆಗಿದೆ. ಇವರೆಲ್ಲರ ಭವಿಷ್ಯ ತಿಳಿತಾ ಇರುವಂತದ್ದು ಮೇ 10ರಂದು ನಿರ್ಧಾರವಾಗುವಂತ ನಿರೀಕ್ಷೆ ಇರುವಂತದ್ದಾಗಿದೆ. ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ನೋಡಿಕೊಳ್ಳುವುದಕ್ಕಾಗಿ ಯಾವ ರೀತಿಯಾಗಿ ನೋಡ್ಕೊಳ್ಬಹುದು ಅನ್ನೋದನ್ನು ಸಹ ನಾವಿಲ್ಲಿ ನೋಡ್ಕೊಂಡು ಬರೋಣ. ಈಗಾಗಲೇ ಕಳೆದ 5 ಸಾಲುಗಳಲ್ಲಿ ಫಲಿತಾಂಶ ಪ್ರಕಟ ಆಗಿರುವಂತಹ ದಿನಾಂಕ ಯಾವುವು ಅಂತ ನೋಡಿದಾಗ 2019ರಲ್ಲಿ ಏಪ್ರಿಲ್ 30ರಂದು ಪ್ರಕಟವಾಗಿರುವಂತದ್ದು, 2020ರಲ್ಲಿ ಆಗಸ್ಟ್ 10ರಂದು ಪ್ರಕಟವಾಗಿರುವಂತದ್ದು, ಇನ್ನು 2021ರಲ್ಲಿ ಆಗಸ್ಟ್ 9ರಂದು ಫಲಿತಾಂಶ ಪ್ರಕಟವಾಗಿರುವಂತದ್ದು, 2022ರಲ್ಲಿ ಮೇ 19ರಂದು ಪ್ರಕಟವಾಗಿರುವಂತದ್ದು, ಇನ್ನು ಕಳೆದ ಸಾಲು 2023ರಲ್ಲಿ ಮೇ 8ರಂದು ಪ್ರಕಟವಾಗಿರುವಂತದ್ದಾಗಿದೆ. ಈ ಸಾಲು 2024ನೇ ವರ್ಷದಲ್ಲಿ ಮೇ 10ರಂದು ಫಲಿತಾಂಶ ಪ್ರಕಟವಾಗುವಂತ ನಿರೀಕ್ಷೆ ಇರುವಂತದ್ದು ಆಗಿದೆ. ಫಲಿತಾಂಶವನ್ನು ವೀಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು 2 ವೆಬ್ಸೈಟ್ ಗಳಿಗೆ ಭೇಟಿ ಕೊಟ್ಟು ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದು kr-results.nic.in ಮತ್ತು kseabkarnataka.gov.in. ಈ 2 ವೆಬ್ಸೈಟ್ ನ ಮೂಲಕವಾಗಿ ಫಲಿತಾಂಶವನ್ನು ನೋಡ್ಕೊಳ್ಬಹುದಾಗಿರುವಂತದ್ದು. ಹೇಗೆ ನೋಡ್ಕೊಳ್ಬಹುದು ಅಂತ ಹೇಳಿ ನೋಡಿದಾಗ ಈ ಒಂದು ಕರ್ನಾಟಕ ರಿಸಲ್ಟ್ಸ್ KR ರಿಸಲ್ಟ್ಸ್ ವೆಬ್ಸೈಟ್ ಗೆ ಬಂದಾಗ ಇಲ್ಲಿ ಎಸ್ಎಸ್ಎಲ್ಸಿ ರಿಸಲ್ಟ್ಸ್ ಅಂತ ಹೇಳಿ ತೋರಿಸುವಂತದ್ದಾಗಿರುತ್ತೆ. ಅನೌನ್ಸ್ ಆದ ನಂತರ ಇಲ್ಲಿ ಅನೌನ್ಸ್ ಆಗಿರುವಂತದ್ದು ಬರ್ತದೆ. ಈಗ ಸರ್ಚ್ ಮಾಡಿದಾಗ ತೋರಿಸುವುದಿಲ್ಲ, ಅನೌನ್ಸ್ ಆದ ನಂತರ ತೋರಿಸುವಂತದ್ದಾಗಿರ್ತದೆ. ಮೇ 10ರಂದು ಇದು ಬರುವಂತ ನಿರೀಕ್ಷೆ ಇರುವಂತದ್ದು. ಆ ಒಂದು ದಿನಾಂಕಕ್ಕೆ ಇಲ್ಲಿ ಈ ರೀತಿಯಾಗಿ ತೋರಿಸ್ಕೊಳ್ತಾ ಇರ್ತದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾದ ನಂತರ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಓಪನ್ ಆಗ್ತದೆ. ಎಂಟರ್ ರಿಜಿಸ್ಟರ್ ನಂಬರ್, ಇಲ್ಲಿ ರಿಜಿಸ್ಟರ್ ನಂಬರ್ ಅನ್ನ ಎಂಟರ್ ಮಾಡಬೇಕಾಗಿರುವಂತದ್ದು. ರಿಜಿಸ್ಟರ್ ನಂಬರು ಈಗಾಗಲೇ ನೀವು ಪರೀಕ್ಷೆ ಬರೆದಿರುವಂತಹ ಎಸ್ಎಸ್ಎಲ್ಸಿ ಹಾಲ್ ಟಿಕೆಟ್ ನಲ್ಲಿ ಇರುವಂತದ್ದಾಗಿರ್ತದೆ. ಹಾಗೂ ಡೇಟ್ ಆಫ್ ಬರ್ತ್ ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುವಂತದ್ದು. ಡೇಟ್ ಆಫ್ ಬರ್ತ್ ಸಹ ನಿಮ್ಗೆ ತಿಳಿದಿರುವಂತದ್ದಾಗಿರ್ತದೆ. ಹಾಲ್ ಟಿಕೆಟ್ ನಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ಇಲ್ಲಿ ಎಂಟ್ರಿ ಮಾಡಬೇಕಾಗಿರುವಂತದ್ದು. ಅದು ಆದ ನಂತರ ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಎಸ್ಎಸ್ಎಲ್ಸಿ ಫಲಿತಾಂಶ ಇಲ್ಲಿ ಪ್ರಕಟವಾಗುವಂತದ್ದಾಗಿದೆ. ಹೀಗೆ ಫಲಿತಾಂಶವನ್ನು ಸಹ ಇಲ್ಲಿ ನೋಡ್ಕೊಳ್ಬಹುದಾಗಿರುವಂತದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.